ಇನ್ಮೇಲಿಂದ ನೀವೆಲ್ಲ ಏನೋ ಡಯಟ್ ಮಾಡ್ತಾರೆ ಬಿಟ್ಬಿಡಿ, ಮಾಡಕ್ಕಂತೂ ಆಗಲ್ಲ. ಡಯಟ್ ಮಾಡೋರ್ ಕಷ್ಟ ಒಂದಾ ಎರಡಾ? ಸಾವಿರಾರು. ಡಯಟ್ ಮಾಡೋ ಟೈಮ್‌ನಲ್ಲೇನೆ ಮನೇಲಿ ನಿಮ್ಗಿಷ್ಟ ಆಗಿರೋಂಥ ಐಟಮ್ಸ್‌ನ ಬೇಕಂತ ತರ್ತಾರೆ. ಡಯಟ್ ಮಾಡೋ ಅಂತ ಟೈಮ್‌ನಲ್ಲೇನೆ ನೀವೇನ ಊಟ ಕಡಿಮೆ ಮಾಡ್ತಿದ್ರೆ, ನಿಮ್ ಮನೇಲಿ ನಿಮ್ ಅಕ್ಕನೋ, ತಂಗಿನೋ, ಹೆಂಡ್ತಿನೋ, ಅಮ್ಮನೋ ಇರೋರು ಕೇಳ್ತಾರೆ. ಯಾಕೋ ಹುಷಾರಿಲ್ವಾ? ಯಾಕೋ ಕೆಲ್ಸದ್ ಪ್ರಾಬ್ಲಮ್ಮಾ ಅಂತ. ಇನ್ ಕೇಸ್ ನಿಮ್ಗೇನೋ ಮದುವೆ ಆಗಿದೆ, ಕಥೆ ಮುಗೀತು. ನಿಮ್ ಹೆಂಡ್ತಿ ತಿನ್ನು, 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 ತಿನ್ನು ಅಂತ ಅಂಡೆಗಟ್ಲೆ ಅನ್ನ ಮಾಡಿರ್ತಾರೆ. ನೀವ್ ತಿಂದಿಲ್ಲ ಅಂದ್ರೆ ನನ್ ಗಂಡ ಯಾಕೋ ಊಟ ಮಾಡ್ತಾ ಇಲ್ಲ ಅಂತ ಊರಿಗೆಲ್ಲ ಹೋಗಿ ಹೇಳ್ಕೊಂಡ್ ಬರ್ತಾರೆ. ಅಂಡ್ ಇದೇ ಟೈಮ್‌ನಲ್ಲಿ ಅಪ್ಪಂಗೋ, ಅಮ್ಮಂಗೋ, ಹೆಂಡ್ತಿಗೋ ಯಾರೋ ಒಬ್ರು ಬೇಡದಿರುವಂತ ವಿಡಿಯೋ ಬೇರೆ ಕಳಿಸ್ತಾರೆ. ಯಾವ್ದೋ ದೇಶದಲ್ಲಿ ಯಾರೋ ಒಬ್ಬ ಜಿಮ್‌ಗೆ ಹೋಗೋ ಇಲ್ಲ ಡಯಟ್ ಮಾಡೋ ಏನೋ ಮಾಡಿ ಸತ್ತೋದ್ರೆ, ಏನೋ ಮಾಡಿ ಆಗಿದೆ. ಅವಾಗ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇದೆಲ್ಲ ಬಿಟ್ಬಿಡು ಅಂತ. ಅಂಡ್ ಅದೇ ತರ ಪಾಪ ನೀವೇನಾದ್ರೂ ವೈ ಪ್ರೋಟೀನ್ ಯಾವ್ದೋ ಒಂದು ಪ್ರೋಟೀನ್ ಯೂಸ್ ಮಾಡ್ತಾ ಇದ್ರೆ ಬಾಡಿ ಬಿಲ್ಡ್ ಮಾಡೋದಕ್ಕೋಸ್ಕರ ಅಂಡ್ ಲೀನ್ ಮಾಡೋಕ್ಕೋಸ್ಕರ, ಪಕ್ಕದ ಮನೆ ಅಂಕಲ್ ಹೇಳ್ತಾರೆ, ನಿಮ್ ಮಗನು ಏನೋ ಕುಡಿತಾ ಇದ್ದಾನಂತೆ, ನಿಮ್ಮ ಗಂಡನು ಏನೋ ಕುಡಿತಾ ಇದಾರಂತೆ, ನಿಮ್ಮ ಅಣ್ಣನು ಏನೋ ತಗೊಳ್ತಾ ಇದ್ದಾನಂತೆ ಪ್ರೋಟೀನು. ತಗೊಂಡ್ರೆ ಮೊನ್ನೆ ನ್ಯೂಸ್ ಅಲ್ಲಿ ನೋಡಿಲ್ವಾ ನೀವು? ಅವ್ನು ಸತ್ತೋದ್ನಂತೆ ಕುಡ್ದೆ ಅಂತ. ಏನಾಗಿ ಅವ್ನು ಸತ್ತಿರ್ತಾನೋ ಗೊತ್ತಿಲ್ಲ, ಬಟ್ ಈ ರೀತಿ ಆಗುತ್ತೆ. ಇದೆಲ್ಲ ಡಯಟ್ ಮಾಡೋದು ಕಷ್ಟ. ಪ್ರಪಂಚದಲ್ಲಿರೋರೆಲ್ಲರೂ ಕೂಡ ಈ ಡಯಟ್‌ಗೆ ಒಂದು ನೇಮ್ ಬೇರೆ ಇಟ್ಬಿಟ್ಟಿದ್ದಾರೆ, ಡಯಟಿಂಗ್ ಅಂತ. ಡಯಟಿಂಗ್ ಅಂದ್ರೆ ಫ್ಯಾನ್ಸಿ ನೇಮ್ ಅಂತ ಅಲ್ಲ. ಡಯಟ್ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಏನ್ ತಿಂತೀರೋ ಅದನ್ನ ಡಯಟ್ ಅಂತ ಕರಿತೀವಿ ಸಿಂಪಲ್ ಆಗಿ. ಬಟ್ ಆದ್ರೆ ತುಂಬಾ ಜನ ಡಯಟ್ ಅಂತಂದ್ರೆ ನೀವು ಪೋಷನ್ ಕಂಟ್ರೋಲ್ ಮಾಡಿ ತಿಂದ್ರೆ ಡಯಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಕಡಿಮೆ ತಿನ್ನೋದನ್ನ ಡಯಟ್ ಅಂತ. ಡಯಟ್ ಅಂದ್ರೆ ಹಂಗೆಲ್ಲ ಇಲ್ಲ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರು ತಿನ್ನಿ, ಅಂಡೆಗಟ್ಲೆ ಅನ್ನ ತಿಂದ್ರು ಕೂಡ ಡಯಟೇ, ಕಪ್ಪಲ್ ಅನ್ನ ತಿಂದ್ರು ಕೂಡ ಡಯಟೇ. ಸೊ ಡಯಟಿಂಗ್ ಯಾವುದೇ ರೀತಿ ಫ್ಯಾನ್ಸಿ ನೇಮ್ ಬೇಡ. ಬಟ್ ಆದ್ರೂ ಕೂಡ ಇದೆಲ್ಲ ಸಪ್ರೆಸ್ ಮಾಡಿ ನೀವು ಮಾಡ್ತಿದ್ದೀರಾ ಅಂದ್ರೆ ಇದನ್ನ ಖಂಡಿತ ನಿಮ್ಮಲ್ಲಿ ಏನೋ ಒಂದು ಕಿಚ್ಚಿದೆ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್‌ಗೋಸ್ಕರ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ವಿಡಿಯೋನ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.